भगवान की, अयोध्यापति प्रभु श्री रामचंद्र भगवान की, केसरी नंदन हनुमान की, अंजनी पुत्र आंजनेय की. ಪ್ರಭು ಶ್ರೀರಾಮಚಂದ್ರ ಜೊತೆಗೆ ಭಾರತೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈಗೆಲ್ಲ ಆತ್ಮೀಯ ಜೈ ಶ್ರೀರಾಮ್ 10 ಮಂದಿ ಕರ್ಸೋಕರು ಈಡೇರಿದೆ ಅಂತೇಳಿ ಗೋಪನಕೊಪ್ಪದಲ್ಲಿ ವಿಜೃಂಭಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಗುರುಗಳಿದ್ದಾರೆ ವಿವೇಕಾನಂದ ಆಶ್ರಮದಿಂದ. ಗುರುಗಳ ಹತ್ರ ಕೇಳ್ಕೊಳ್ಳೋಣ, ಈ ಒಂದು ಕಾರ್ಯಕ್ರಮ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ? ಇದು ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇಡೀ ದೇಶದಲ್ಲಿ ಒಂದು ಧರ್ಮ ಜಾಗೃತಿ ಒಂದು ಕಾರ್ಯಕ್ರಮವಾಗಿ ಜನರಲ್ಲಿ ಯುವ ಜನಾಂಗದಲ್ಲಿ ಮತ್ತು ರಾಷ್ಟ್ರೀಯ ಮತ್ತು ದೇಶಭಕ್ತ ಮತ್ತು ಧರ್ಮ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಅದ್ಭುತವಾದ ಕಾರ್ಯಕ್ರಮವಾಗಿದೆ ಇದು. ಇದ್ದಾರೆ ಯಾಕಂದ್ರೆ ಹುಬ್ಬಳ್ಳಿಯಿಂದ ಹೋಗಿ ಅಯೋಧ್ಯೆವರೆಗೂ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಧ್ವಜವನ್ನ ತಗೊಂಡೋಗಿ ಅಲ್ಲಿ ಅಯೋಧ್ಯೆ ಮೇಲೆ ಇಟ್ಟಂತಹ ವ್ಯಕ್ತಿಗಳು ಕೂಡ ಇಲ್ಲ ಇದ್ದಾರೆ. ಅಶೋಕ್ ಕಾಟ್ವೆ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಹೆಮ್ಮೆ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? 22ನೇ ತಾರೀಕಿಗೆ ಏನು ಉದ್ಘಾಟನೆ ಆಗ್ತದ, ಸಂಪೂರ್ಣ ಹಿಂದೂ ಸಮಾಜ ಎಲ್ಲ ಜಗತ್ತಿನ ಹಿಂದೂಗಳಿಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹೋದಂಥ ಕರಸೇವಕರಿಗೆ ಮತ್ತು ಇಲ್ಲಿ ಇರುವಂಥ ಹಿಂದೂಗಳಿಗೆ ಬಹಳಷ್ಟು ಸಂತೋಷ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಯಾವ ರೀತಿ ನಿಮ್ಗೆ ಅನಿಸ್ತಾ ಇದೆ? ಶ್ರೀರಾಮನು ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಅವರು ಎಲ್ಲ ಜಾತಿಗೆ ಒಂದು ಒಳ್ಳೆಯ ಗುರು ಆಗಿದ್ದರಿಂದ ಈ ಜಗತ್ತಿನಲ್ಲಿ ಅವರು ವಿಶ್ವ ಗುರು ಆಗಿ ಪ್ರಚೋದಿಸಿದ್ರೆ ಹೇಗೆ ಅನಿಸ್ತಾ ಇದೆ? ಜೈ ಶ್ರೀರಾಮ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ದಿನ ನಮ್ಮ ಗೋಪನಕೊಪ್ಪದಲ್ಲಿ ಶ್ರೀರಾಮೋತ್ಸವ ಅತಿ ವಿಜೃಂಭಣೆಯಿಂದ ರಾಜ್ಯದಲ್ಲಿ ಪ್ರಮುಖವಾಗಿರುವಂಥ ಈ ರಾಮೋತ್ಸವ ಮಾಡಿದರೆ. ಅದೇ ರೀತಿ 22ನೇ ತಾರೀಕಿನಿಂದ ಎಲ್ಲರೂ ಕಾಯ್ದಿರುವಂಥ ದಿನ, ಸುವರ್ಣಾಕ್ಷರಗಳಿಂದ ಬರುವಂಥ ದಿನ ಅನ್ಬೋದು. ಇಡೀ ವಿಶ್ವವಿಖ್ಯಾತವಾದ ಆ ದಿನವನ್ನು ಎಲ್ಲರೂ ಅತಿ ವೀಕ್ಷಣೆ ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರನ ಏನು 500 ವರ್ಷಗಳ ಕಾಲ ಏನೊಂದು ಹೋರಾಟ ಆಗ್ತಾ ಇತ್ತು, ಇವತ್ತು ನಮಗೆ ಯಾವ ರೀತಿ ಸಂತೋಷ ಆಗ್ತಾರೆ. ಅದಕ್ಕೆ ಯಾವುದೇ ಒಂದು ಭಾಷೆ ಇಲ್ಲ, ಯಾವುದೇ ಒಂದು ತುಕ್ಕಡಿ ಇಲ್ಲ. ಇವತ್ತಿನ ಜಗತ್ತಿನ ಎಲ್ಲ ಹಿಂದೂಗಳು ಕೂಡ ಹರ್ಷದಿಂದ ಉಲ್ಲಾಸದಿಂದ ಜಯಗೊಳಿಸುವಂಥದ್ದು. ಎಲ್ಲರಿಗೂ ಶುಭವಾಗಲಿ. ಇಲ್ಲಿ ಕೂಡ ಅಮ್ಮನವರು ಇದ್ದಾರೆ, ಶ್ರೀರಾಮ ಒಂದು ಸೇವಾಕರರು ಇದ್ದಾರೆ. ಅಮ್ಮನ ಹತ್ರ ಕೇಳೋಣ, ಯಾವ ರೀತಿ ಹರ್ಷೋದ್ಗಾರ ಅವರಲ್ಲಿ ಮನೆ ಮಾಡಿದೆ ಅಂತೇಳಿ. ನಾವು ಹುಬ್ಬಳ್ಳಿ ಆಗಲಿ ನಮ್ಮ ಇಡೀ ದೇಶವನ್ನು ಇಷ್ಟು ಹೆಮ್ಮೆಯನ್ನು ಅನುಭವಿಸ್ಲಿಕ್ಕತ್ತೀವಲ್ಲ. ಈ ಸಣ್ಣ ಯುವಕರಿಗೆ ಈಗೆಲ್ಲ ಯುವಕರ ಉತ್ಸಾಹ ನೋಡಿದ್ರೆ ಇಡೀ ಜಗತ್ತನ್ನ ನಮ್ಮ ಭಾರತ ದೇಶದ ಕಡೆ ನೋಡ್ತದ. ನಾವೆಲ್ಲರೂ ಒಂದಾಗ್ತೀವಿ. ಅಖಂಡ ಭಾರತಕ್ಕೋಸ್ಕರ ನಾವು ಶ್ರಮವನ್ನು ಪಟ್ಟು ಅಖಂಡ ಭಾರತವನ್ನು ಒಂದು ಮಾಡಿಸ್ಲಿಕ್ಕೆ. ಇಲ್ಲಿರ್ತಕ್ಕಂಥವ್ರಿಗೆ ಎಲ್ಲರದು ಒಂದೇ, ಶ್ರೀರಾಮ ಒಂದೇನು ಅಯೋಧ್ಯೆಯಲ್ಲಿ 22ನೇ ತಾರೀಕು ಒಂದು ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲರ ಸಹಾಯ ಸಹಕಾರದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಹೆಮ್ಮೆಯಿಂದ ನಿರ್ವಹಿಸುವಂತ ಖುಷಿಯಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮ್. ಅಪ್ಪಿ ನಿಂಗೆ ಶ್ರೀರಾಮನ ವೇಷಧರ್ಸ್ಯಾರ, ಹೆಂಗ್ ಅನಿಸ್ತೈತಿ? ಖುಷಿ ಆಕೈತಲ್ಲ? ಒಳಗ ಇವತ್ತು ವಿಶ್ವ ಹಿಂದೂ ಪರಿಷತ್ ಹಾಗೂ ವಿವಿಧ ಸಂಘಟನೆಗಳಿಂದ ಶ್ರೀರಾಮೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಬಹುದಿನಗಳ ಕನಸು ನನಸಾಗಿದೆ ಅಂತೇಳಿ ಇಲ್ಲಿರ್ತಕ್ಕಂಥ ಕರಸೇವಕರಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಒಂದು ಕರಸೇವಕರನ್ನ ಕೇಳೋಣ, ಇಷ್ಟು ವರ್ಷದಂತ ನೆನೆಗುದಿಗೆ ಬಿದ್ದಂತಹ ಈ ಒಂದು ಕಾರ್ಯ ಯಶಸ್ವಿಯಾಗಿ ನೆರವೇರಿದೆ, ಅವ್ರಿಗೆ ಎಷ್ಟು ಖುಷಿ ಅನಿಸ್ತದೆ ಕೇಳೋಣ. ಇವತ್ತು ರಾಮ ಮಂದಿರ ಉದ್ಘಾಟನೆಯ ಪರಿಶೀಲನೆಯಲ್ಲಿ ನಾವೆಲ್ಲ ಇದ್ದೇವೆ. ಅದರ ಪ್ರಯುಕ್ತವಾಗಿ ನಾವು ಗೋಪನಕೊಪ್ಪ ಗ್ರಾಮದಲ್ಲಿ ಎಲ್ಲ ಯುವಕರು ಮತ್ತು ಹಿರಿಯರೊಂದಿಗೆ ಒಂದು ರಾಮೋತ್ಸವನ ಮಾಡ್ತಾ ಇದ್ದೇವೆ.
ಇದು ವಿಗ್ರಹಗಳನ್ನ ಒಂದು ಅಯೋಧ್ಯೆಯಲ್ಲಿ ಕಟ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಗೊತ್ತಿರ್ಲಿಲ್ಲ ಮೊದಲು ಏನಾಗಿತ್ತು ಅಂತೇಳಿ, ಈಗ ಗೊತ್ತಾಗ್ತದೆ ನರೇಂದ್ರ ಮೋದಿ ಬಂದಾದ್ಮೇಲೆ. ಹೆಂಗಿದಾರೆ ಪ್ರಧಾನಮಂತ್ರಿ? ಅವ್ರು ನಮ್ಮ ಪಾಲಿಗೆ ದೇವ್ರಿ ದೇವ್ರೆ ದೇವ್ರ ಹಾಗಾದ್ರೆ ಈಗ ಈ ವರ್ಷ ಮಾಡ್ಬೇಕು ಅವ್ರಿಗೆ. ಎಲ್ಲಾರು ಈ ಸದ ಅವ್ರಿಗೆ ಆರ್ಸಿ ತರ್ಬೇಕು, ಬಿಜೆಪಿನ ಬರ್ಬೇಕ್ರಿ. ಅವ್ರ ಉದ್ದೇಶ ಅಂದ್ರೆ ಅವ್ರು ಚಲೋ ಮಾಡಂತಾರ ಎಲ್ಲ. ಅವ್ರು ಇದ್ರೆ ಚಲೋನ ರೀ, ಏನೇ ಇದ್ರು ಬಿಜೆಪಿನ ಬರ್ಬೇಕ್ರಿ. ಅವ್ರು ಇರ್ಲಿಲ್ಲ ಅಂದ್ರೆ ರಾಮ ಮಂದಿರ ಹಾಕಿದ್ದಿಲ್ಲ. ಎಲ್ಲ ಮೋದಿನ ಎಲ್ಲಾರಿ ನಮಗೆ. ಈ ಬಾರಿ ಕೂಡ ನರೇಂದ್ರ ಮೋದಿ ಅವರಿಗೆ ನಾವು ಓಟ್ ಹಾಕಿ ತರೋದು. ಆದರೆ ಯಾಕಂದ್ರೆ ನಾವು ನಮ್ಮ ನಾಡಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ ಅವರು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಬಹಳ ಇದೆ. ಅದು ಹೇಳ್ಕೊಂಡ್ರೆ ಇವಾಗ ಸಮಯ ಸಾಲಲ್ಲ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥದ್ದು ಬಹಳ ಇದೆ. ಅಂದ್ರೆ ಇವಾಗ ಪ್ರಭು ಶ್ರೀ ರಾಮಚಂದ್ರ ಅವ್ರದ್ದು ರಾಮ ಮಂದಿರವನ್ನು ಕಟ್ಟಿದ್ದಾರೆ. ಅದಕ್ಕೆ ಎಲ್ಲ